ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KCET 2025ಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ವಿಡಿಯೋನ ತಂದಿದ್ದೀನಿ. ಸೊ ದಯಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ, ಯೂಸ್ಫುಲ್ ಆಗಿರ್ತಕ್ಕಂಥ ಮ್ಯಾಟರ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ 15 ಮತ್ತು 16, 17 ಓಕೆನಾ. ಸೊ ಈ 3 ದಿನಗಳಲ್ಲಿ 15ಕ್ಕೆ ಕಡ್ಡಾಯ ಕನ್ನಡ ಇತ್ತು, 16 ಮತ್ತು 17ಕ್ಕೆ PCMB ಸಬ್ಜೆಕ್ಟ್ಗಳ ಮೇಲೆ ತಾವೆಲ್ಲರೂ ಕೂಡ KCET ಪರೀಕ್ಷೆಗಳನ್ನು ಅಪಿಯರ್ ಮಾಡಿದ್ದೀರಿ. ಈಗಾಗಲೇ KE ಅವರು ಪ್ರೊವಿಷನಲ್ ಕೀ ಆನ್ಸರ್ಸ್ಗಳನ್ನು ಸಹಿತ ಏನು ಮಾಡಿದ್ದಾರೆ ಅಂದರೆ ರಿಲೀಸನ್ನು ಮಾಡಿದ್ದಾರೆ. ಹಾಗಾದರೆ ಇನ್ನೇನು ತಡ ಅಂದರೆ ಫಲಿತಾಂಶ ಯಾವಾಗ? ಈ ಫಲಿತಾಂಶಕ್ಕೆ ಒಂದು ಅಡೆತಡೆ ಏನಪ್ಪ ಅಂತಂದರೆ PUC ಪರೀಕ್ಷೆ 2ರ ನಡಿಬೇಕು. ಅದು 24ರಿಂದ ಏಪ್ರಿಲ್ 8 ಮೇ 2025ರವರೆಗೆ ಪರೀಕ್ಷೆ 2 ನಡೀತಾ ಇದೆ. ಇದಾದ ನಂತರ ಈ ಪರೀಕ್ಷೆ 2ರಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳು, ಸೊ ಯಾರೆಲ್ಲ ಫೇಲ್ ಆಗಿದ್ದಾರೆ, ಯಾರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಿದ್ದಾರಲ್ಲ, ಅವೆಲ್ಲ ಮಾರ್ಕ್ಸ್ಗಳನ್ನು ಕನ್ಸಿಡರೇಷನ್ ಮಾಡಿ ಏನು ಮಾಡ್ತಾರೆ, KE ಅವರು ರ್ಯಾಂಕನ್ನು ಬಿಡ್ತೀನಿ ಅಂತ ಈಗಾಗಲೇ ಅನೌನ್ಸನ್ನು ಮಾಡಿದ್ದಾರೆ. ಸೊ ಹಾಗಾಗಿ KCET 2025ರ ರಿಸಲ್ಟ್ ಯಾವಾಗ ಬರ್ತದೆ ಅನ್ನೋದು ಒಂದು ಚಿಂತೆ. ಸೊ ನಿಮ್ಗೆ ಹೇಳಬೇಕಾಗಿದೆ ಅಂದರೆ ಸ್ನೇಹಿತರೆ, KCET 2025ರ ರಿಸಲ್ಟ್ ಬರೋದು ಮೇ 3 ಅಥವಾ 4ನೇ ವಾರದಲ್ಲಿ ಖಂಡಿತವಾಗಿ ಬಂದೇ ಬರ್ತದೆ. ಸೊ ಮೇ 3 ಅಥವಾ 4ನೇ ವಾರದಲ್ಲಿ ಖಂಡಿತವಾಗಿ ತಾವೆಲ್ಲರೂ ಕೂಡ KCETಯ ರ್ಯಾಂಕಿಂಗನ್ನು ಬರ್ತದೆ. ಸೊ ಯಾರೆಲ್ಲ ಇಲ್ಲಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಇದೆ, ಕೃಷಿ ವಿಜ್ಞಾನದ ಕೋರ್ಸ್ಗಳಿದ್ದಾವೆ, ಪಶು ವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೋರ್ಸ್ಗಳಿದ್ದಾವೆ, B.Pharm ಇದ್ದಾವೆ. ಸೊ ಯಾರೆಲ್ಲ ನಿಮ್ಮ ಸಬ್ಜೆಕ್ಟ್ ವೈಸ್ ಅಪಿಯರನ್ನು ಮಾಡಿದ್ದೀರಿ, ಸೊ ಅವುಗಳ ರ್ಯಾಂಕಿಂಗನ್ನು ಏನು ಮಾಡ್ತಾರೆ ಅಂತಂದರೆ KE ಅವರು ರಿಲೀಸನ್ನು ಮಾಡ್ತಾರೆ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ವೆಯ್ಟ್ ಮಾಡಬೇಕು. ಸೊ ಇಲ್ಲಿವರೆಗೆ ಮೇ 3 ಅಥವಾ 4ನೇ ವಾರದಲ್ಲಿ, ಸೊ ಮೇ 3ನೇ ವಾರದಲ್ಲಿ ಬರೋದು ಕಷ್ಟ ಸಾಧ್ಯ. ಸೊ ಮೇ 3ನೇ ವಾರದಲ್ಲಿ ಬರದೇ ಇದ್ದರೆ ಸೊ ಮೇ 4ನೇ ವಾರದಲ್ಲಿ ಅಂತಲೂ ಕೂಡ ಲಾಸ್ಟ್ ವೀಕ್ ಆಫ್ ದ ಮಂತ್ ಓಕೆನಾ. ಸೊ ಖಂಡಿತವಾಗಿ KCET 2025ರ ಫಲಿತಾಂಶವನ್ನೇ KE ಅವರು ರಿಲೀಸ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಂದಿದ್ದೀನಿ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ನಿಮಗೆ ಶೇರ್ ಮಾಡಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇತ್ತು. ಸೊ ಮತ್ತು KCET 2025ಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳನ್ನು ನನಗೆ ಸಿಕ್ಕರೆ ಸೊ ಖಂಡಿತವಾಗಿ ನಾನು ನಿಮಗೆ ವಿಡಿಯೋಗಳ ಮೂಲಕ ತಲುಪಿಸ್ತೀನಿ. ಸೊ ಮಾಹಿತಿ ಇಷ್ಟ ಆದರೆ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಮೇ 3 ಅಥವಾ 4ನೇ ವಾರದಲ್ಲಿ ಸೊ ಖಂಡಿತವಾಗಿ KCET 2025ರ ಫಲಿತಾಂಶ ನೋಡಲಿಕ್ಕೆ ಸಿಗ್ತದೆ ಅಂತ ಮಾಹಿತಿಯನ್ನು ಮತ್ತೊಂದು ಸರಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.